ಡಿಸಿಎಂ ಡಿಕೆ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ, ಡಿಕೆಗೆ ಕ್ಯಾಬಿನೆಟ್ ಮೀಟಿಂಗ್ ಅಥಾರಿಟಿಯನ್ನು ನೀಡಿರುವ ಸಿಎಂ. ಸಂಪುಟ ಸಭೆಗೆ ತೆರಳಿದ ಡಿಸಿಎಂ ಡಿಕೆ ಶಿವಕುಮಾರ್, ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನ ಅಥಾರಿಟಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನೀಡಲಾಗಿದೆ. ಮುಡಾ ಹಗರಣದ ಬಗ್ಗೆ ಕಾನೂನು ಹೋರಾಟಕ್ಕೆ ತೀರ್ಮಾನ, ರಾಜ್ಯಪಾಲರ ನೋಟಿಸ್ ವಾಪಸ್ ಮಾಡುವಂತೆ ಮನವಿ. ರಾಜ್ಯಪಾಲರಿಗೆ ಮನವಿ ಮಾಡಲಿರುವ ಸಚಿವ ಸಂಪುಟ ಈ ನೋಟಿಸನ್ನು ಕೊಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಾಪಸ್ ಮಾಡುವಂತೆ ಮನವಿ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ವಾಪಸ್ ಪಡೆಯುವಂತೆ ಡಿಕೆಗೆ ಕ್ಯಾಬಿನೆಟ್ ಮೀಟಿಂಗ್ನ ಅಥಾರಿಟಿಯನ್ನು ನೀಡಲಾಗಿದೆ. ಸೊ ಕಂಪ್ಲೀಟ್ ಕ್ಯಾಬಿನೆಟನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಬ್ರೀಫ್ ಮಾಡಿದರು. ಸೊ ಏನೇನು ಸದ್ಯಕ್ಕೆ ಆಗ್ತಾ ಇದೆ, ಆರೋಪಗಳನ್ನು ರಾಜ್ಯ ಸರ್ಕಾರ ಎದುರಿಸ್ತಾ ಇದೆ, ಅದರಲ್ಲೂ ಸಿಎಂ ವಿರುದ್ಧವೇ ಆಗ್ತಿರುವಂಥ ಒಂದಷ್ಟು ಆರೋಪ. ಸೊ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನ ಒಂದು ಅಥಾರಿಟಿ ಏನಿದೆ ಅದು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನೀಡಲಾಗಿತ್ತು. ಸೊ ಕ್ಯಾಬಿನೆಟ್ನ ಎಲ್ಲ ಸದಸ್ಯರು ಬಹುತೇಕ ಪಾಲ್ಗೊಂಡಿದ್ದರು. ಸೊ ಮುಡಾ ಹಗರಣದ ಬಗ್ಗೆ ಕಾನೂನು ಹೋರಾಟಕ್ಕೆ ಈಗ ತೀರ್ಮಾನ ಮಾಡಲಾಗಿದೆ. ರಾಜ್ಯಪಾಲರ ನೋಟಿಸ್ ವಾಪಸ್ ಮಾಡುವಂತೆ ಮನವಿ ಮಾಡುವುದು ಕೂಡ ನಿರ್ಧಾರ ಮಾಡಲಾಗಿದೆ. ಇನ್ನು ಗೃಹ ಸಚಿವ ಪರಮೇಶ್ವರ್ ಈ ಬಗ್ಗೆ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಗವರ್ನರ್ ಕಚೇರಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಅದರ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ನಾವೆಲ್ಲರೂ ಕೂಡ ಸಚಿವರುಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಚರ್ಚೆ ಮಾಡಿದ್ದೇವೆ. ಇವತ್ತು ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಗಳು ಭಾಗವಹಿಸೋದಿಲ್ಲ. ಡೆಪ್ಯೂಟಿ ಮುಖ್ಯಮಂತ್ರಿಗಳಿಗೆ ಅವರು ಆಥರೈಸ್ ಮಾಡಿದ್ದಾರೆ ಕ್ಯಾಬಿನೆಟನ್ನು ಚೇರ್ ಮಾಡಿ ಅಂತೇಳಿ. ಚರ್ಚೆ ಮಾಡ್ತೀವಿ ಈ ಶೋಕಾಸ್ ನೋಟಿಸಿನ ಬಗ್ಗೆ, ಒಂದು ತೀರ್ಮಾನಕ್ಕೆ ಬರ್ತೀವಿ. ಇಲ್ಲ, ಅದೆಲ್ಲ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿದ ಮೇಲೆ ತಾನೇ ರೆಸಲ್ಯೂಷನ್. ಚರ್ಚೆ ಮಾಡಿ ಏನು ತೀರ್ಮಾನ ಮಾಡಬೇಕು ಅಂತೇಳಿ ಕ್ಯಾಬಿನೆಟ್ಟು ತೀರ್ಮಾನ ಮಾಡುತ್ತೆ. ಅವರು ಮುಖ್ಯಮಂತ್ರಿಗಳ ಅಬ್ಸೆನ್ಸ್ನಲ್ಲೇ ಆಗಬೇಕು. ಯಾಕೆಂದರೆ ಸಿನ್ಸ್ ಮುಖ್ಯಮಂತ್ರಿಗಳೇ ಕೊಟ್ಟಿರೋದ್ರಿಂದ ಅವರು ಈ ಕ್ಯಾಬಿನೆಟ್ಟಿನ ಒಂದು ಭಾಗ ಆಗಬಾರ್ದು ಅಂತೇಳಿ ನಾವು ಅವರನ್ನು ನೀವು ಅಟೆಂಡ್ ಮಾಡೋದು ಬೇಡ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದೇವೆ. ಅಲ್ಲ, ಅದರ ಕಾಂಟೆಂಟ್ಸನ್ನು ಎಲ್ಲ ಎಕ್ಸಾಮಿನ್ ಮಾಡಿ ಚರ್ಚೆ ಮಾಡಿದ್ದೇವೆ. ಅದನ್ನು ಈಗ ಕ್ಯಾಬಿನೆಟ್ನಲ್ಲಿ ಮತ್ತೊಂದು ಬಾರಿ ಚರ್ಚೆ ಮಾಡಿ ಲೀಗಲ್ ಪೊಸಿಷನ್ ಏನು ಅಂತೇಳಿ ಅಡ್ವೊಕೇಟ್ ಜನರಲ್ಲು, ಲೀಗಲ್ ಅಡ್ವೈಸರ್ಸು ಅವ್ರದ್ದೆಲ್ಲ ಲೀಗಲ್ ಪೊಸಿಷನ್ನು ಏನು ಅಂತೇಳಿ ತಗೊಂಡು ಆಮೇಲೆ ಚರ್ಚೆ ಮಾಡಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪ್ರಸನ್ನ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ಈಗ ಇವತ್ತಿನ ಈ ಕ್ಯಾಬಿನೆಟ್ ಮೀಟಿಂಗ್ ಬಹಳ ಮುಖ್ಯ ಆಗುತ್ತೆ, ಜೊತೆಗೆ ಅಥಾರಿಟಿಯನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೊಟ್ಟಿರುವಂಥ ವಿಚಾರ. ಸೊ ಏನೇನು ಮಾಹಿತಿ ಸಿಗ್ತಾ ಇದೆ ಈ ಮೀಟಿಂಗ್ ಸಂಬಂಧಪಟ್ಟ ಹಾಗೆ ಪ್ರಸನ್ನ? ಅವಿನಾಶ್, ಮುಖ್ಯಮಂತ್ರಿಗಳ ನಿವಾಸದಲ್ಲಿ ನಡೆದಂತಹ ಉಪಹಾರ ಕೂಟ ಇದೀಗ ಅಂತ್ಯ ಆಗಿದೆ. ಇಲ್ಲಿಂದ ನೇರವಾಗಿ ಸಚಿವರೆಲ್ಲರೂ ಕೂಡ ವಿಧಾನಸೌಧಕ್ಕೆ ತೆರಳಿದ್ದಾರೆ. ಅಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಇವತ್ತಿನ ಸಚಿವ ಸಂಪುಟ ಸಭೆ ಒಂದೆರಡು ವಿಶೇಷ ಕಾರಣಕ್ಕೋಸ್ಕರ ಹೆಚ್ಚು ಗಮನ ಸೆಳೀತಾ ಇದೆ. ಒಂದು, ನೇರವಾಗಿ ಮುಖ್ಯಮಂತ್ರಿಗಳ ಮೇಲೆಯೇ ಆರೋಪ ಬಂದಿರೋ ಕಾರಣಕ್ಕೋಸ್ಕರ ಮತ್ತು ಅವರಿಗೆ ರಾಜ್ಯಪಾಲರು ನೋಟಿಸ್ ಕೊಟ್ಟಿರುವಂತಹ ಕಾರಣಕ್ಕೋಸ್ಕರ ಇವತ್ತಿನ ಸಚಿವ ಸಂಪುಟ ಸಭೆಯಿಂದ ಮುಖ್ಯಮಂತ್ರಿಗಳು ದೂರ ಉಳಿತಾರೆ. ಅವರ ಬದಲಾಗಿ ಸಂಪೂರ್ಣವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿಗಳು ಆಥರೈಸ್ ಮಾಡಿದ್ದಾರೆ. ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಸಭೆಯಲ್ಲಿ ರಾಜ್ಯಪಾಲರು ಕೊಟ್ಟಿರುವಂತಹ ನೋಟಿಸ್ನ ಕಾನೂನಾತ್ಮಕ ಅಂಶಗಳನ್ನ ಚರ್ಚೆ ಮಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಈ ಉಪಹಾರ ಕೂಟದಲ್ಲೂ ಕೂಡ ಈ ಒಂದು ನೋಟಿಸ್ನ ಉಲ್ಲೇಖ ಆದಂತಹ ವಿಚಾರಗಳ ಬಗ್ಗೆ ಚರ್ಚೆ ಆಯಿತು. ಆ ಚರ್ಚೆಯಲ್ಲಿ ಪ್ರಮುಖವಾದಂತಹ ಅಂಶ ಅಂತಂದ್ರೆ, ಇದುವರೆಗೆ ಎಲ್ಲಿಯೂ ಕೂಡ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಕರಣ ದಾಖಲಾಗಿಲ್ಲ, ದೂರು ದಾಖಲಾಗಿದೆ, ಆದರೆ ಪ್ರಕರಣ ದಾಖಲಾಗಿಲ್ಲ. ಈ ಕಾರಣಕ್ಕೋಸ್ಕರ ರಾಜ್ಯಪಾಲರು ಕೊಟ್ಟಿರುವಂತಹ ನೋಟಿಸ್ ಏನಿದೆ ಇದು ಎಷ್ಟರ ಮಟ್ಟಿಗೆ ವ್ಯಾಲಿಡ್ ಅನ್ನುವಂತಹ ಒಂದು ವಿಚಾರವನ್ನ ಚರ್ಚೆ ಮಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಈ ಕಾರಣಕ್ಕೋಸ್ಕರ ರಾಜ್ಯಪಾಲರು ಕೊಟ್ಟಿರುವಂತಹ ನೋಟಿಸ್ ಅನ್ನ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೂ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳಿಗೆ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಏನೆಲ್ಲ ವಿವರಗಳಿದಾವೆ ಅದನ್ನ ದಾಖಲೆಗಳ ಸಮೇತ ರಾಜ್ಯಪಾಲರಿಗೆ ಕೊಡ್ತಾರೆ. ಆದ್ರೆ ಮುಖ್ಯಮಂತ್ರಿಗಳಿಗೆ ಕೊಟ್ಟಿರುವಂತಹ ಶೋಕಾಸ್ ನೋಟಿಸ್ ಅನ್ನ ಹಿಂಪಡಿಬೇಕು ಅನ್ನುವಂತಹ ಒಂದು ನಿರ್ಣಯಕ್ಕೆ ಇವತ್ತಿನ ಸಚಿವ ಸಂಪುಟ ಬರುವಂತಹ ಸಾಧ್ಯತೆ ಇದೆ. ಈಗ ಗೃಹ ಸಚಿವರು ಹೇಳಿದ ಹಾಗೆ ಅದರ ಲೀಗಲ್ ಪೊಸಿಷನ್ ಏನು ಅನ್ನುವಂಥದ್ದನ್ನ, ಕಾನೂನಾತ್ಮಕವಾಗಿ ರಾಜ್ಯಪಾಲರು ಕೊಟ್ಟಿರುವಂತಹ ನೋಟಿಸ್ ಎಷ್ಟರ ಮಟ್ಟಿಗೆ ಸ್ಟ್ಯಾಂಡ್ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ. ಆ ಬಳಿಕ ಒಂದು ನಿರ್ಣಯಕ್ಕಂತೂ ಖಂಡಿತವಾಗಿ ಸಚಿವ ಸಂಪುಟ ಬರುತ್ತೆ. ಇದರ ಜೊತೆಗೆ ಕಾನೂನಾತ್ಮಕ ಹೋರಾಟದ ಬಗ್ಗೆಯೂ ಕೂಡ ಕೂಲಂಕುಷವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಅಕಸ್ಮಾತ್ ರಾಜ್ಯಪಾಲರು ಕೊಟ್ಟಂತಹ ನೋಟಿಸ್ ಅನ್ನ ಹಿಂಪಡೆದೇ ಹೋದ್ರೆ, ರಾಜ್ಯಪಾಲರು ಮುಂದಿನ ನಿರ್ಧಾರಕ್ಕೆ ಬಂದಿದ್ದೇ ಆದ್ರೆ ಕಾನೂನಾತ್ಮಕವಾಗಿಯೂ ಕೂಡ ನಾವು ಅದನ್ನು ಫೇಸ್ ಮಾಡಬೇಕು ಅನ್ನುವಂಥ ನಿರ್ಣಯಕ್ಕೆ ಬರಲಾಗಿದೆ. ಮತ್ತು ಇದನ್ನು ಪಬ್ಲಿಕ್ ಡೊಮೇನ್ ನ ಮುಂದೆ ಇಡಬೇಕು, ಜನರ ಮುಂದೆ ಇಡಬೇಕು, ಜನ ಯಾವ ರೀತಿ ತೀರ್ಮಾನ ಮಾಡ್ತಾರೆ ಆ ರೀತಿ ಆಗಲಿ ಅನ್ನುವಂಥ ಒಂದು ಚರ್ಚೆಯನ್ನು ಕೂಡ ಹಲವು ಮಂದಿ ಸಚಿವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕಾರಣಕ್ಕೋಸ್ಕರ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಗೃಹ ಸಚಿವ ಪರಮೇಶ್ವರ್
ನೇತೃತ್ವದಲ್ಲಿ ನಡೆಯುವಂತಹ ಕ್ಯಾಬಿನೆಟ್ ಸಭೆ ಅತ್ಯಂತ ಗಮನ ಸೆಳೀತಾ ಇದೆ ಅವಿನಾಶ. ಪ್ರಸನ್ನ, ಇವತ್ತಿನ ಮೀಟಿಂಗ್ ಬಗ್ಗೆ ಮಾತಾಡೋದಾದ್ರೆ ಕ್ಯಾಬಿನೆಟ್ ಮೀಟಿಂಗ್ ಸಿಎಂ ಇಲ್ಲದೆ ನಡೀತಿರೋ ಒಂದು ಮೀಟಿಂಗ್ ಬಹಳ ವಿಶೇಷ ಇಲ್ಲಿ ಗಮನಿಸಬೇಕು. ಫಾರ್ ದ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ಈಗ ಈ ಒಂದು ಸರ್ಕಾರ ಬಂದ ನಂತರ. ಸೊ ಜೊತೆಗೆ ಎಲ್ಲರೂ ಕೂಡ ಇಲ್ಲಿ ಕೈ ಜೋಡಿಸಬೇಕಾಗುತ್ತೆ. ಒಂದು ಕಡೆ ಹೈಕಮಾಂಡ್, ಇನ್ನೊಂದು ಕಡೆ ಕ್ಯಾಬಿನೆಟ್ನ ಸದಸ್ಯರು ಕೂಡ ಲೀಗಲಿ ನಾವು ಫೈಟ್ ಮಾಡೋದಕ್ಕೂ ಕೂಡ ಸಪೋರ್ಟನ್ನು ಕೊಡಬೇಕು ಅಂತ ಒಮ್ಮತದ ನಿರ್ಧಾರಕ್ಕೆ ಬರುವಂಥ ನಿರೀಕ್ಷೆ ಇದೆ ಇವತ್ತಿನ ಮೀಟಿಂಗ್ನಲ್ಲಿ ಅಂತ. ಹೌದು ಅವಿನಾಶ್, ಒಂದು ಹೈಕಮಾಂಡ್ ಈಗಾಗಲೇ ಇದನ್ನ ರಾಜಕೀಯ ಪ್ರೇರಿತವ ಅನ್ನೋ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಇದೆ. ಇವತ್ತಿನ ಸಚಿವ ಉಪಹಾರ ಕೂಟದಲ್ಲೂ ಕೂಡ ಸಚಿವರು ನಮಗೆ ಸಿದ್ದರಾಮಯ್ಯನವರಿಗೆ ನಾವು ನಿಮಗೆ ನೈತಿಕ ಬೆಂಬಲವನ್ನು ನೀಡ್ತೀವಿ, ನಿಮ್ಮ ಬೆನ್ನಿಗೆ ನಾವಿದ್ದೇವೆ ಅನ್ನುವಂಥ ಒಂದು ಒಕ್ಕೊರಲಿನ ಸಂದೇಶವನ್ನು ರವಾನಿಸಿದ್ದಾರೆ. ಇದರ ಜೊತೆಗೆ ಕಾನೂನಾತ್ಮಕ ಹೋರಾಟ ಬಂದಂಥ ಸಂದರ್ಭದಲ್ಲೂ ಕೂಡ ಸರ್ಕಾರವಾಗಿ ಮತ್ತು ಸಚಿವರು ಒಗ್ಗಟ್ಟಿನ ಹೋರಾಟವನ್ನು ಮಾಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ರಾಜ್ಯ ವರ್ಸಸ್ ಕೇಂದ್ರ ಸರ್ಕಾರದ ನಡುವೆ ಅಥವಾ ರಾಜಭವನ ವರ್ಸಸ್ ರಾಜ್ಯ ಸರ್ಕಾರದ ನಡುವೆ ಒಂದು ದೊಡ್ಡ ಮಟ್ಟಿಗಿನ ಕಾನೂನು ಸಂಘರ್ಷ ಏರ್ಪಟ್ಟರೂ ಕೂಡ ಆಶ್ಚರ್ಯ ಇಲ್ಲ. ಈ ಕಾರಣಕ್ಕೋಸ್ಕರ ಸಚಿವರೆಲ್ಲರೂ ಕೂಡ ನಾವು ನಿಮ್ಮ ಬೆನ್ನಿಗೆ ನಿಂತಿದ್ದೇವೆ ಅನ್ನುವಂತ ಒಂದು ಒಕ್ಕಲಿನ ಮೆಸೇಜ್ ಅನ್ನ ಸಿದ್ದರಾಮಯ್ಯನವರಿಗೆ ಅಭಯದ ರೀತಿಯಲ್ಲಿ ನೀಡಿದ್ದಾರೆ. ಇವತ್ತಿನ ಕ್ಯಾಬಿನೆಟ್ ಸಭೆಯಿಂದ ನೇರವಾಗಿ ಮುಖ್ಯಮಂತ್ರಿಗಳೇ ದೂರ ಉಳಿಯೋದಕ್ಕೂ ಕೂಡ ಇದು ಒಂದು ಪ್ರಮುಖ ಕಾರಣ. ಮುಖ್ಯಮಂತ್ರಿಗಳ ವಿರುದ್ಧವೇ ಈ ರೀತಿಯ ನೋಟಿಸ್ ಬಂದ ಕಾರಣಕ್ಕೋಸ್ಕರ ಅವರು ಅಟೆಂಡ್ ಮಾಡಿ ಒಂದು ನಿರ್ಣಯವನ್ನ ತೆಗೆದುಕೊಂಡ್ರೆ ಅದರ ಕಾನೂನಾತ್ಮಕವಾಗಿ ಸಮಸ್ಯೆಗಳಾಗಬಾರದು ಮುಂದಿನ ದಿನಗಳಲ್ಲಿ ಅನ್ನುವಂತಹ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳು ಇವತ್ತಿನ ಕ್ಯಾಬಿನೆಟ್ ಮೀಟಿಂದ ದೂರ ಉಳಿದಿದ್ದಾರೆ. 2010-2011 ಕೂಡ ಯಡಿಯೂರಪ್ಪ ವಿರುದ್ಧ ಆರೋಪಗಳು ಕೇಳಿ ಬಂದಾಗ ಯಡಿಯೂರಪ್ಪನವರ ನೇತೃತ್ವದಲ್ಲಿಯೇ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆಗಿತ್ತು. ತರಾತುರಿಯಲ್ಲಿ ಅವತ್ತು ಕ್ಯಾಬಿನೆಟ್ ರಾಜ್ಯಪಾಲರ ನಿರ್ಣಯದ ವಿರುದ್ಧ ನಿರ್ಣಯವನ್ನು ತೆಗೆದುಕೊಂಡಿತ್ತು. ಅವತ್ತು ಯಡಿಯೂರಪ್ಪನವರೇ ಖುದ್ದು ಹಾಜರಾಗಿ ತೆಗೆದುಕೊಂಡಂತಹ ನಿರ್ಣಯಕ್ಕೆ ಹೈಕೋರ್ಟ್ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು. ನೀವೇ ಮುಖ್ಯಮಂತ್ರಿಗಳಾಗಿ ನೀವೇ ಕ್ಯಾಬಿನೆಟ್ ಅನ್ನು ಅಟೆಂಡ್ ಮಾಡಿ ನೀವೇ ನಿರ್ಣಯವನ್ನು ತೆಗೆದುಕೊಳ್ಳುವಂಥದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿತ್ತು. ಈ ಕಾರಣಕ್ಕೋಸ್ಕರ ಇವತ್ತಿನ ಕ್ಯಾಬಿನೆಟ್ ಸಭೆಗೆ ಸಿದ್ದರಾಮಯ್ಯನವರು ದೂರ ಉಳಿಯುವ ಮೂಲಕ ಕಾನೂನಾತ್ಮಕ ತೊಡಕುಗಳು ಕೂಡ ಉಂಟಾಗಬಾರದು ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ತೆಗೆದುಕೊಳ್ಳಲಾಗಿದೆ. ಸಿಬಿಐ ಪ್ರಕರಣದಲ್ಲೂ ಕೂಡ ನಾವು ಗಮನಿಸಬಹುದು, ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಸಚಿವ ಸಂಪುಟ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಅವತ್ತಿನ ಸಭೆಗೆ ಡಿ.ಕೆ. ಶಿವಕುಮಾರ್ ಅವರು ಗೈರು ಹಾಜರಾಗಿದ್ರು. ಅಂದ್ರೆ ತಾವು ಯಾವುದೇ ರೀತಿಯ ಪ್ರಭಾವವನ್ನು ಬೀರಿಲ್ಲ ಅನ್ನುವಂಥದ್ದನ್ನ ಕೋರ್ಟ್ಗೆ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡುವಂತಹ ಒಂದಷ್ಟು ಪ್ರಯತ್ನಗಳನ್ನ ಈ ಮೂಲಕ ಮಾಡಿದ್ರು. ಇದೀಗ ಸಿದ್ದರಾಮಯ್ಯ ಕೂಡ ಅದೇ ರೀತಿಯ ಎಚ್ಚರಿಕೆಯನ್ನು ತೆಗೆದುಕೊಂಡಿದ್ದಾರೆ. ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳು ಕೂಡ ಇದೇ ರೀತಿಯ ಅಭಿಪ್ರಾಯವನ್ನು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಇವತ್ತಿನ ಸಚಿವ ಸಂಪುಟ ಸಭೆಯಿಂದ ಮುಖ್ಯಮಂತ್ರಿಗಳು ದೂರ ಉಳಿತಾರೆ. ಅದರ ಬದಲಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಗೃಹ ಸಚಿವ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಸಚಿವ ಸಂಪುಟ ಸಭೆಯಲ್ಲಿ ಏನು ತೀರ್ಮಾನ ಆಗಬೇಕು ಅನ್ನೋದರ ಬಗ್ಗೆ ಕೂಲಂಕುಷವಾಗಿ ಈಗಾಗಲೇ ಸಿಎಂ ಕಾವೇರಿ ನಿವಾಸದಲ್ಲಿ ಒಂದು ಸುತ್ತಿನ ಚರ್ಚೆ ಆಗಿದೆ. ಕಾನೂನಾತ್ಮಕ ಹೋರಾಟವನ್ನ ತಕ್ಷಣಕ್ಕೆ ಪ್ರಾರಂಭ ಮಾಡೋದಕ್ಕೆ ಸಾಧ್ಯವಿಲ್ಲ. ರಾಜ್ಯಪಾಲರು ಯಾವ ನಿರ್ಣಯವನ್ನು ಅಂತಿಮವಾಗಿ ತೆಗೆದುಕೊಳ್ತಾರೆ ಅನ್ನೋದರ ಆಧಾರದ ಮೇಲೆ ರಾಜ್ಯ ಸರ್ಕಾರದ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿರ್ಣಯ ನಿಂತಿರುತ್ತೆ. ರಾಜ್ಯಪಾಲರು ಸದ್ಯಕ್ಕೆ ಕೊಟ್ಟಿರುವಂತಹ ನೋಟಿಸ್ ಅನ್ನ ಹೌದು ತನಗೆ ಇದರಲ್ಲಿ ಯಾವುದೇ ರೀತಿಯ ಸಿದ್ದರಾಮಯ್ಯನವರ ಪಾತ್ರ ಇಲ್ಲ ಅನ್ನುವಂಥದ್ದು ಮನವರಿಕೆಯಾಗಿ ಅವರು ನೋಟಿಸ್ ಅನ್ನ ವಾಪಸ್ ಪಡೆಯಬಹುದು ಅಥವಾ ಪ್ರಾಸಿಕ್ಯೂಷನ್ಗೆ ಮುಂದುವರಿಯುವಂತಹ ತೀರ್ಮಾನಕ್ಕೆ ಬರದೇ ಇರಬಹುದು. ಆ ರೀತಿಯ ರಾಜ್ಯಪಾಲರು ಏನಾದರೂ ಒಂದು ಹೆಜ್ಜೆ ಹಿಂದೆ ಸರಿದಿದ್ದೆ ಆದ್ರೆ ರಾಜ್ಯ ಸರ್ಕಾರ ಕೂಡ ಯಾವುದೇ ರೀತಿಯ ಕಾನೂನು ಸಂಘರ್ಷವನ್ನ ಮಾಡೋದಿಲ್ಲ. ಆದರೆ ರಾಜ್ಯಪಾಲರು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಣಯ ಏನಾದರೂ ಅದಕ್ಕೂ ವಿರೋಧಿಸಿ ರಾಜ್ಯಪಾಲರು ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದೆ ಆದ್ರೆ ಸಹಜವಾಗಿಯೇ ಕಾನೂನು ಸಂಘರ್ಷ ಜೋರಾಗಬಹುದು ಮತ್ತು ಹೈಕಮಾಂಡ್ ಕೂಡ ಇದರಲ್ಲಿ ಅತ್ಯಂತ ಪ್ರಮುಖ ಆಗುತ್ತೆ. ಹೈಕಮಾಂಡ್ ಬೆಂಗಳೂರಿಗೆ ಬರಲಿಕ್ಕಿದೆ ಮತ್ತು ಸಚಿವ ಸಂಪುಟ ಸಹೋದ್ಯೋಗಿಗಳ ಜೊತೆಗೂ ಕೂಡ ಹೈಕಮಾಂಡ್ನ ನಾಯಕರು ಚರ್ಚೆಯನ್ನ ಮಾಡ್ತಾರೆ. ಕಾನೂನಾತ್ಮಕವಾಗಿ ಮತ್ತು ರಾಜಕೀಯವಾಗಿ ಯಾವ ರೀತಿ ಕಾಂಗ್ರೆಸ್ ಅನ್ನ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಕಾರ್ನರ್ ಮಾಡಲಾಗ್ತಿದ್ಯಾ ಅನ್ನುವಂತ ಒಂದು ಅನುಮಾನ ಇದೀಗ ಎಲ್ಲ ಸಚಿವರ ವ್ಯಕ್ತಪಡಿಸ್ತಾ ಇರುವಂತಹ ಅಭಿಪ್ರಾಯ. ಮೂಡಾದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇಲ್ಲ ಅನ್ನುವಂಥದ್ದನ್ನ ಅವರು ಎಷ್ಟೇ ಪದೇ ಪದೇ ಹೇಳಿದ್ರೂ ಕೂಡ ರಾಜ್ಯಪಾಲರು ನೋಟಿಸ್ ಕೊಡುವಂಥದ್ದು, ದೂರು ಕೊಟ್ಟ ಒಂದೇ ದಿನಕ್ಕೆ ನೇರವಾಗಿ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಅನ್ನ ಕೊಡುವಂಥದ್ದು, ಇದೆಲ್ಲವನ್ನ ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ರಾಜಕೀಯ ಪ್ರೇರಿತ ಅನ್ನುವಂಥದ್ದನ್ನೇ ಹೆಚ್ಚು ಸಚಿವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂತಹ ಕಾರಣಕ್ಕೋಸ್ಕರ ಮತ್ತು ಬೇರೆ ಬೇರೆ ರಾಜ್ಯಗಳ ಪ್ರಕರಣಗಳನ್ನ ಗಮನಿಸ್ತಾ ಇದ್ದಾರೆ. ಕೇಜ್ರಿವಾಲ್ ಅವರ ಪ್ರಕರಣ ಇರಬಹುದು, ಹೇಮಂತ್ ಸೊರೇನ್ ಅವರ ಪ್ರಕರಣ ಇರಬಹುದು, ಬೇರೆ ಬೇರೆ ರೀತಿಯ ಪ್ರಕರಣಗಳನ್ನ ಗಮನಿಸಿದಾಗಲೂ ಕೂಡ ಎಲ್ಲೋ ಒಂದು ಕಡೆ ರಾಜಭವನ ಮತ್ತು ರಾಜ್ಯ ಸರ್ಕಾರದ ಸಂಘರ್ಷಗಳು ತಮಿಳುನಾಡಲ್ಲಿ ನಡೆದಿದೆ, ಕೇರಳದಲ್ಲಿ ನಡೆದಿದೆ, ಮಧ್ಯಪ್ರದೇಶದಲ್ಲಿ ಆಗಿದೆ. ಈ ರೀತಿಯ ದಿಕ್ಕಿನಲ್ಲಿಯೇ ಕರ್ನಾಟಕದ ಬೆಳವಣಿಗೆಗಳು ಕೂಡ ಹೋಗ್ತಾ ಇರುವಂತೆ ಕಂಡು ಬರ್ತಾ ಇದೆ ಅನ್ನುವಂಥದ್ದು ಹಲವು ಮಂದಿ ಸಚಿವರ ಅಭಿಪ್ರಾಯ. ಈ ಕಾರಣಕ್ಕೋಸ್ಕರ ಸಚಿವರು ಕ್ಯಾಬಿನೆಟ್ ನಲ್ಲಿ ತೆಗೆದುಕೊಳ್ಳುವಂತಹ ನಿರ್ಣಯ ಕೂಡ ಪ್ರಮುಖ ಆಗುತ್ತೆ. ಆ ನಿರ್ಣಯದ ಮೇಲೆ ರಾಜಭವನ ಯಾವ ರೀತಿಯ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಪ್ರಮುಖ ಆಗುತ್ತೆ. ರಾಜಭವನದಿಂದ ಬೇರೆ ರೀತಿಯ ವ್ಯತಿರಿಕ್ತವಾದಂತಹ ನಿರ್ಧಾರಕ್ಕೆ ಏನಾದರೂ ಹೋದ್ರೆ ಬಹುತೇಕ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಪರಿಣಾಮಗಳನ್ನ ರಾಜ್ಯ ರಾಜಕೀಯ ಕಾಣುವಂತಹ ಸಾಧ್ಯತೆ ಇದೆ. ಅವಿನಾಶ, ಪ್ರಸನ್ನ, ಹಾಗೆ ಸಂಪರ್ಕದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ವಿಚಾರಗಳನ್ನು ಹೇಳಿದ್ರೆ ನೀವು, ಒಂದು ಸಿಎಂ ಅವರ ನಡೆ, ಇನ್ನೊಂದು ಕಡೆ ಡಿಸಿಎಂ ಅಲ್ಲಿ ಅಥಾರಿಟಿಯನ್ನು ಪಡಿತಿರುವಂಥದ್ದು, ಇನ್ನು ಮುಡಾ ವಿಚಾರದಲ್ಲಿ ನನ್ನಿಂದ ಯಾವುದೇ ತಪ್ಪಾಗಿಲ್ಲ ಅಂತ ಕೂಡ ಹೈಕಮಾಂಡ್ ಮುಂದೆ
ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ, ಮುಡಾ ವಿಚಾರದಲ್ಲಿ ನನ್ನಿಂದ ಯಾವುದೇ ರೀತಿಯಾದಂಥ ಲ್ಯಾಪ್ಸ್ ಆಗಿಲ್ಲ, ತೊಂದರೆ ಆಗಿಲ್ಲ. ವರಿಷ್ಠರ ಎದುರು ಸಿಎಂ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಅವರ ಕಡೆ ಏನು ಕ್ಲಾರಿಫಿಕೇಶನ್ ಕೊಡ್ಬೋದು, ಎಳ್ಳಷ್ಟು ಕೂಡ ಕಾನೂನಾತ್ಮಕವಾಗಿ ನಾನು ತಪ್ಪು ಮಾಡಿಲ್ಲ. ದೆಹಲಿ ಭೇಟಿ ವೇಳೆ ವರಿಷ್ಠರಿಗೆ ತಿಳಿಸಿರುವಂತಹ ಸಿದ್ದರಾಮಯ್ಯ ಎಲ್ಲವೂ ಕೂಡ ಕಾನೂನಾತ್ಮಕವಾಗಿ ಆಗಿದೆ, ಯಾವುದೂ ಕೂಡ ಲೀಗಲಿ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ. ಮುಡಾ ವಿಚಾರದಲ್ಲಿ ನನ್ನ ಯಾವುದೇ ಪ್ರಭಾವ ಕೈವಾಡ ಇಲ್ಲ, ಜೊತೆಗೆ ಯಾವುದೇ ದಾಖಲೆಗಳಿಗೆ ನಾನು ಸಹಿ ಹಾಕಿಲ್ಲ ಅಂತ ಕೂಡ ಸಿಎಂ ಹೇಳಿದ್ದಾರೆ. ವ್ಯಕ್ತಿಗತವಾಗಿ ನಾನು ಪ್ರಾಧಿಕಾರದ ಮುಂದೆ ಅರ್ಜಿ ಹಾಕಿಲ್ಲ, ಪ್ರಭಾವ ಬಳಸಿದ್ದೇನೆ ಅನ್ನೋದಕ್ಕೆ ನಾನು ಅಧಿಕಾರದಲ್ಲಿ ಇರಲಿಲ್ಲ. ಆಗ ವಿಚಾರಣೆಗೆ ಅನುಮತಿ ನೀಡಿದರೂ ಕೂಡ ಕಾನೂನಾತ್ಮಕವಾಗಿ ತೊಂದರೆ ಇಲ್ಲ ಅಂತ ಮುಡಾ ಅಕ್ರಮದ ಬಗ್ಗೆ ಹೈಕಮಾಂಡ್ಗೆ ಒಂದಷ್ಟು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಮುಡಾ ಅಕ್ರಮದಲ್ಲಿ ನನ್ನ ಯಾವುದೇ ಪಾತ್ರ ಇಲ್ಲ, ಲೀಗಲಿ ಕೂಡ ಫೈಟ್ ಮಾಡಿದರೂ ಕೂಡ ತೊಂದರೆ ಇಲ್ಲ, ಅಂದರೆ ನಾವು ಗೆಲ್ಬೋದು, ನಾವು ಲೀಗಲಿ ಕಾನೂನಾತ್ಮಕವಾಗಿ ಗೆಲ್ಬೋದು ಅಂತ. ಕೇಂದ್ರ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂಥ ಸರ್ಕಾರವನ್ನು ಬೀಳಿಸಲು ಈ ರೀತಿಯ ಷಡ್ಯಂತ್ರ ಮಾಡ್ತಾ ಇದೆ. ನಾವು ಕಾನೂನಾತ್ಮಕ ಮತ್ತು ರಾಜಕೀಯ ಹೋರಾಟ ಮಾಡ್ತೀವಿ. ಆಗುತ್ತೆ, ಈಗ ನಿರ್ಣಯ ಆಗುತ್ತೆ, ಸಚಿವ ಸಂಪುಟದಲ್ಲಿ ಕೈಗೊಳ್ತೇವೆ. ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ತಪ್ಪು ಗ್ರಹಿಕೆಗಳ ಮೇಲೆ ಅವರು ಆ ನೋಟಿಸ್ ಕೊಟ್ಟಿದ್ದಾರೆ. ಇಟ್ ಈಸ್ ಎ ಪೊಲಿಟಿಕಲ್ ಡಿಸಿಷನ್ ಅವ್ರ ಪಾರ್ಟಿಯವ್ರದ್ದು. ನಾವು ಅವ್ರ ಪಾರ್ಟಿ ವಿಚಾರಕ್ಕೆ ಇಂಟರ್ಫಿಯರ್ ಆಗಲ್ಲ. ಕುಮಾರಸ್ವಾಮಿ ಆಗಲಿ, ನಾನಾಗಲಿ, ಬಿ ಜೆ ಪಿಯವರಾಗಲಿ, ಅವ್ರವ್ರ ಪಕ್ಷದ ರಾಜಕಾರಣ ಅವ್ರವ್ರು ಮಾಡ್ತಾರೆ. ಅಲ್ಲ, ಈಗ ಅವರಿಂದ ಒಂದು 10 ಸೀಟ್ ಗೆದ್ದವ್ರೆ ಬಿ ಜೆ ಪಿಯವರು, 2 ದಳ ಗೆದ್ದವ್ರೆ, ಇನ್ನು 7 ಬೇರೆ ಅವರ ಸಹಕಾರದಿಂದ ಗೆದ್ದವ್ರೆ. ಅವ್ರ ಎಕ್ಸಿಸ್ಟೆನ್ಸು ಮೈಸೂರಲ್ಲಿ ಅವ್ರ ಜನ, ಮಂಡ್ಯದಲ್ಲಿ ಅವ್ರ ಜನ, ಬೆಂಗಳೂರು ರೂರಲ್ಲಿ ಅವ್ರ ಜನ. ಇಲ್ಲಿ ಬಿ ಜೆ ಪಿಯವರು ಟಮಟೆ ಹೊಡ್ಕೊಂಡು ಅವ್ರ ಲೀಡರ್ಶಿಪ್ ತೊಗೊಂಡು ಹೋಗೋದ್ರೆ, ಇನ್ನು ಅವ್ರು ಮರ್ಜ್ ಮಾಡ್ಕೊಳ್ಳೋದಾದರೆ ಓಕೆ ಫೈನ್, ದಳ ಬಿ ಜೆ ಪಿ ಮರ್ಜ್ ಮಾಡೋದಾದರೆ ಇದನ್ನೇನು ಬೇಕಾದ್ರೆ ಮಾಡ್ಬೋದು. ಅವ್ರ ಎಕ್ಸಿಸ್ಟೆನ್ಸು, ಕುಮಾರಸ್ವಾಮಿ ಅವ್ರ ಎಕ್ಸಿಸ್ಟೆನ್ಸು, ದಳದ ಎಕ್ಸಿಸ್ಟೆನ್ಸು ಉಳಿಸ್ಕೋಬೇಕಲ್ಲ ಅವರು. ನಾನು ಅಂದ್ಕೊಂಡಿರೋದು ಇದು, ರಾಜಕೀಯವಾಗಿ ಅವ್ರ ಎಕ್ಸಿಸ್ಟೆನ್ಸ್ ಉಳಿಸ್ಕೊಳ್ಳೇಬೇಕಲ್ಲ, ಅದಕ್ಕೇನೋ ನಡೀತಾ ಇದೆ. ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಈಗ ಪೆನ್ ಡ್ರೈವ್ ವಿಚಾರದಲ್ಲಿ ತಮ್ಮ ಮೇಲೆ ಆರೋಪ ಮಾಡ್ತಿದ್ರು, ಪೆನ್ ಡ್ರೈವ್ ನೀವು ಹಂಚಿದ್ರಿ ಅಂತ ಆರೋಪ ನೇರವಾಗಿ ಮಾಡ್ತಿದ್ರು. ಈಗ ಪ್ರೀತಮ್ ಗೌಡ್ರ ಮೇಲೆ ಆರೋಪ ಮಾಡಿದ್ದಾರೆ ಸರ್. ಈಗ ಅದೆಲ್ಲ ಈಗ ಬೇಡ, ಅದೆಲ್ಲ ಆಮೇಲೆ ನೆಕ್ಸ್ಟು. ಈಗ ನೀವು ಫಸ್ಟು ಪಾದಯಾತ್ರೆ ವಿಚಾರ, ಯಾಕೆಂದರೆ ನಾವು ಪಾದಯಾತ್ರೆಗೆ ನಾವು ರೆಡಿ ಮಾಡ್ಕೋಬೇಕಲ್ಲ. ಪಾದಯಾತ್ರೆ ಕೌಂಟ್ರ್ ಏನು ಅಂತ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಹತ್ರ 30 ಸ್ಕ್ಯಾಂಡಲ್ಸ್ ಇದೆ. ಒಂದೊಂದು ದಿನಕ್ಕೆ ನಾವು ಏನು ಮಾಡಬೇಕು ಅಂತ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಇಲ್ಲೇ ಪಾದಯಾತ್ರೆ ಮಾಡ್ತೀರಾ ಸರ್? ನಾವು ಮಾಡಲ್ಲ, ನಾವು ಅದಕ್ಕೆ ಅವ್ರು ಉತ್ತರ ಕೊಡಬೇಕಲ್ಲ. ಅದನ್ನು ಡೀಟೇಲ್ ಪ್ಲ್ಯಾನ್ ಅವ್ರದ್ದು ಬಂದ್ಬಿಡ್ಲಿ ಈಚೆಗೆ, ಅವ್ರ ಪ್ಲ್ಯಾನ್ ಆಫ್ ಆ್ಯಕ್ಷನ್. ಅವರು ಪರ್ಮಿಷನ್ಗೆಲ್ಲ ಕೇಳಿದ್ದಾರೆ. ಅದಕ್ಕೆ ನಾವು ಅದಕ್ಕೆ ಏನೇನು ಬೇಕೋ ಪ್ರತಿದಿನ ನಾವು ಅವ್ರು ಕೇಳಬೇಕಲ್ಲ. ನೀವು ಇದನ್ನು ಕೇಳ್ತಾ ಇದ್ದೀರಿ, ಇದಕ್ಕೆ ಉತ್ತರ ಕೊಡಿ ಅಂತ ಕೇಳಬೇಕಲ್ಲ. ಅದಕ್ಕೆ ನಮ್ಮದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಇದೆ. ಸೊ ಅವ್ರದ್ದು ಅನೌನ್ಸ್ ಮಾಡಲಿ, ಆಮೇಲೆ ನಮ್ದು ಅನೌನ್ಸ್ ಮಾಡಿ. ಆಮೇಲೆ ಈಗ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಲಿಕ್ಕೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಕ್ಯಾಬಿನೆಟ್ ಮೀಟಿಂಗ್ ಮುನ್ನ ಮಾತನಾಡಿದ್ರು. ಪ್ರಮುಖವಾಗಿ ಪಾದಯಾತ್ರೆ ವಿಚಾರ ಬಂತು. ಹಾಗೇನೆ ಬಗ್ಗೆ ಏನೇ ಇದ್ರದ್ದೇನು ಕ್ರಮ ಆದರೂ ಅದಕ್ಕೆ ನೇರ ಜವಾಬ್ದಾರಿ ಕೇಂದ್ರ ಸರ್ಕಾರ ಆಗ್ತದೆ ಅನ್ನೋಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಅಂದ್ರೆ ರಾಜ್ಯಪಾಲರ ಮುಖಾಂತರ ಕೇಂದ್ರ ಸರ್ಕಾರ ಈ ರೀತಿಯಾದ ಒಂದು ಷಡ್ಯಂತ್ರ ಮಾಡ್ತಾ ಇದೆ ಅಂತೀರಿ? ಹಾಗಾದ್ರೆ 100% ನಿಮಗೂ ಗೊತ್ತಿದೆ, ನಮಗೆ ಕೇಳ್ತಾ ಇದ್ದೀರಿ, ಜಗಜ್ಜಾಹಿರವಾಗಿದೆ, ಎಲ್ಲ ಕಡೆ ಮಾತಾಡ್ತಾ ಇದ್ದಾರೆ, ಸತ್ಯನೂ ಇದೆ. ಇದು ಏನಿದೆ ಅದರಲ್ಲಿ? ಯಾವುದೇ ರೀತಿಯ ಹುರುಳೇ ಇಲ್ಲ. ಇವತ್ತು ಏನೂ ಹುರುಳಿಲ್ಲದೆ ಯಾವುದೋ ಒಂದು ಪ್ರಕರಣವನ್ನು ತೆಗೆದುಕೊಂಡು ಇವತ್ತು ಒಬ್ಬರಿಗೆ ಅವರ ಒಂದು ಚಾರಿತ್ರ್ಯಕ್ಕೆ ಧಕ್ಕೆ ತರುವಂಥ ಒಂದು ಕೆಲಸ ಏನು ನಡೀತಾ ಇದೆ, ಇದು ಖಂಡನೀಯವಾಗಿದೆ. ಇದೊಂದು ಅಪರಾಧದ ಕೆಲಸ. ಥ್ಯಾಂಕ್ ಯು ಸರ್. ಇದಿಷ್ಟು ಈಶ್ವರ್ ಖಂಡ್ರೆ ಅವರ ಮಾತನ್ನು ಕೇಳ್ತಾ ಇದ್ವಿ. ಇದೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಕೈವಾಡ, ಅದಕ್ಕೋಸ್ಕರ ನೋಟಿಸ್ ಕೊಡುವಂಥದ್ದು ಇಂಥದ್ದು ಕೂಡ ಆಗ್ತಾ ಇದೆ ಅಂತ.